ನಿಮ್ಮನ್ನ ಮಸಿ ಬಳಸಿ ಹೋಗ್ತೀವಿ, ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ. ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗ್ಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬಳಸಿ ಹೋಗ್ತೀವಿ, ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಈ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಇವ ನಾರವ ಎಂದಿನ ಸಿದ್ದರಯ್ಯ, ಇವ ನಮ್ಮವ ಎಂದಿನ ಸಯ್ಯ. ಇದು ಬಸವಣ್ಣ ಅವರು ಹೇಳಿದಾಗೆ ಎಲ್ಲ ಸಮುದಾಯದವರು, ಎಲ್ಲ ಸಮಾಜದವರು ನಮ್ಮವರು, ನಾನು ನಿಮ್ಮವನು. ಯಾರು ಹೇಳಿದ್ದು? ಬಸವಣ್ಣ ಅವರು. ಅವರ ಒಂದು ತತ್ವ ಸಿದ್ಧಾಂತ ಏನಿದೆ ಬಸವಣ್ಣ ಅವರು, ಅದಕ್ಕೆ ನೀವು ಅವಮಾನ ಮತ್ತೆ ಧಕ್ಕೆ ತರೋದಂತ ಕೆಲಸ ಮಾಡ್ತಾರದು. ಎಸ್ ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ತಂದೆ ಶಾವನ್ನೂರು ಶಿವಶಂಕರಪ್ಪ ಅವರು ಎಷ್ಟು ಬಾರಿ MLA ಆಗಿದ್ರು? 7 ಬಾರಿನೋ 8 ಬಾರಿನೋ ಆಗಿದ್ರು. 6 ಬಾರಿ 7 ಬಾರಿ ಮಂತ್ರಿಗಳು ಎಲ್ಲ ಆಗಿದ್ರು. ಮತ್ತೆ ವೀರಶೈವ ಒಂದು ಸಮಿತಿ, ಆ ಸಮಿತಿಗೆ ಅಧ್ಯಕ್ಷರು ಕೂಡ ಆಗಿದ್ರು. ಲಿಂಗಾಯತ ಸಮುದಾಯದವರಿಗೆ ಇವರೇ ದೊಡ್ಡವರು ಅಂತ ಕರ್ನಾಟಕ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ರು. ಅಂಥವ್ರ ಮಗ ನೀವು. ಅಂಥವ್ರ ಮಗ ಈ ತರ ನಮ್ಮ ಸಮುದಾಯದ ಹಿರಿಯ ನಾಯಕರು ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ನೀವು ಏನು ಹೇಳ್ತೀರಿ? 2 ಬಾರಿ ಅವಮಾನ ಮಾಡಿದಿರ್ರಿ, ಒಂದ್ಸತಿ ಅಲ್ಲ. ಫಸ್ಟ್ ಟೈಮ್ ನೀವು ಏನು ಹೇಳಿದ್ರಿ? ಅವನ್ಯಾರೋ ಏಕವಚನದಲ್ಲಿ ಮಾತಾಡಿದ್ರಿ. ನೀವು ಅವನ್ಯಾರೋ ಅಂತ ನೀವು ಕೇಳಿದ್ರಿ. ಇಲ್ಲಿ ಬಂದು ಏನು ಮಾಡ್ತಾನೆ ಅಂತ ನೀವು ಹೇಳಿದ್ರಿ. ಅದು ತಪ್ಪು ಮಾಡಿದಿರಿ, ನೀವು ಕ್ಷಮೆ ಕೇಳಿಲ್ಲ. ಮತ್ತೆ ನಾವು ಏನು ಮಾತಾಡಕ್ಕೆ ಹೋಗಿಲ್ಲ, ಸುಮ್ಮನಿದ್ದು. ಏನೋ ದೊಡ್ಡವರು ಇದ್ದಾರೆ, ಅವ್ರು ಮಾಡ್ಕೊಂತಾರೆ ಅಂತ. ಆದರೆ ಮತ್ತೆ ನೀವು ಇವತ್ತು ಹೇಳಿದ್ದೀರಾ. ಏನು ಹೇಳಿದಿರಿ ನೀವು ಇವತ್ತು? ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದ್ರು ಬರ್ಬೋದು. ಬರಲ್ದಾಗ ಆರಾಮೈತಪ್ಪ ಹೇಳಿ, ಏನು ಹೇಳಿದ್ದೀರ ನೀವು? ಅವ್ರು ಬರ್ದೇ ಇದ್ರೆ ಒಳ್ಳೆದು ಅಂತ ಹೇಳಿದಿರಿ. ಆದರೆ ನಿಮಗೆ ಜಮೀರ್ ಅಹಮದ್ ಖಾನ್ ಅವರ ಶಕ್ತಿ, ಅವರು ಏನಂತ ಸರಿಯಾದ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಜಮೀರ್, ನಿಮ್ಮ ತಂದೆ ಯಾಕೆ ನಿಮ್ಮ ಸಮುದಾಯದವ್ರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ರು, ಅದೇ ರೀತಿ ಜಮೀರ್ ಅಹಮದ್ ಖಾನ್ ಅವರು ಇಡೀ ರಾಜ್ಯದಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿದ್ರು. ಅದಕ್ಕೆ ನಿಮಗೆ ಉದಾಹರಣೆ ಕೊಡ್ತೀನಿ. ಫಸ್ಟ್ ಟೈಮ್ ಇನ್ ಕರ್ನಾಟಕ, ಫಸ್ಟ್ ಟೈಮ್ ಇನ್ ಕರ್ನಾಟಕ ಇಡೀ ಒಂದು ಮುಸಲ್ಮಾನ್ ಸಮುದಾಯದವರು ಒಂದಾಗಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಂದು 1 ಕೋಟಿ ಚಿಲ್ಲರೆ ವೋಟರ್ಸ್. ಆದರೆ 86 ಲಕ್ಷ ವೋಟರ್ಸ್, ಎಷ್ಟು 92% ವೋಟರ್ಸ್ ಒಂದೇ ಕಡೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ದಾರೆ. ಅಂದ್ರೆ ಅದು ಏಕೈಕ ನಾಯಕ ಜಮೀರ್ ಅಹಮದ್ ಖಾನ್ ಅವರು ಕಾರಣ. ಅವರಿಂದಾನೇ ಅಷ್ಟು ವೋಟ್ ಬಂದಿದ್ದು. ಮತ್ತೆ ಈ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ರಚನೆ ಆಗಿದ್ದು ಜಮೀರ್ ಅಹಮದ್ ಖಾನ್ ಅವರಿಂದ. ಅವ್ರ ಕೊಡುಗೆ ಇದೆ. ನೀವು ಅವ್ರನ್ನ ಅವಮಾನ ಮಾಡ್ತೀರಾ, ನಮ್ಮ ಸಮುದಾಯದ ನಾಯಕರನ್ನ ನೀವು ಅವಮಾನ ಮಾಡ್ತೀರಾ? ನಿಮ್ಗೆಷ್ಟು ಅಹಂಕಾರ, ನಿಮ್ಗೆಷ್ಟು ದುರಂಕಾರ. ನೀವು ಮಾಡಿದ್ದು ತಪ್ಪು. ಈಗಲೇ ನೀವು ಕ್ಷಮೆ ಕೇಳಬೇಕು. ರಾಜ್ಯದ ಜನತೆ ಮುಂದೆ, ಮಾಧ್ಯಮ ಮುಂದೆ ಬಂದು ನೀವು ಕ್ಷಮೆ ಕೇಳಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ DCM ಅವರೇ, ನಿಮಗೂ ಕೂಡ ನಾನು ಮನವಿ ಮಾಡ್ತೀನಿ. ನಮ್ಮ ರಾಜ್ಯದ ನಾಯಕರಿಗೆ ಅವ್ರ ಬಗ್ಗೆ ಮಾತಾಡಿ ಅವಮಾನ ಮಾಡಿ ನಮಗೆಲ್ಲ ಧಕ್ಕೆ ತಂದಿದೆ, ನಮಗೆಲ್ಲ ನೋವು ಉಂಟಾಗಿದೆ, ನಮ್ಮ ಮನಸ್ಸಿಗೆ ನೋವಾಗಿದೆ. ನನ್ನೊಬ್ಬನಿಗಿಲ್ಲ, ಇಡೀ ರಾಜ್ಯದ ಮುಸಲ್ಮಾನರಿಗೆ ನೋವಾಗಿದೆ. ಆ ತರ ಕೆಲಸ ಈ SS ಮಲ್ಲಿಕಾರ್ಜುನ್ ಅವರು ಮಾಡಿದ್ದಾರೆ. ನೋಡಿ, ಅವ್ರನ್ನ ಕ್ಷಮೆ ಕೇಳಕ್ಕೆ ಹೇಳಿ. ಇಲ್ಲ ಅಂದ್ರೆ ದಾವಣಗೆರೆಯಲ್ಲಿ ನಿಮ್ಗೆ ಪಾಠ ಕಳಿಸ್ತಾರೆ. ಏನ್ರಿ ಬಸವಣ್ಣ ಅವರ ತತ್ವ ಸಿದ್ಧಾಂತಗಳು ಇದೇನಾ? ಅವರ ಒಂದು ಸಿದ್ಧಾಂತ ಮೇಲೆ ನಡ್ಕೊಂಡು ಬಂದಿರೋದಂತ ನಿಮ್ಮ ಫ್ಯಾಮಿಲಿ ಅಂತ ಜನ ಮಾತಾಡ್ತಾರೆ. ಆದ್ರೆ ಬಸವಣ್ಣ ಅವ್ರು ಏನ್ ಹೇಳಿದ್ದಾರೆ? ನಾನು ನಿಮ್ಮವರು, ನೀವು ನಮ್ಮವರು ಅಂತ. ಯಾವುದು ಜಾತಿ ಭೇದ ಭಾವ ಇಲ್ದಿರೆ ನಾವು ಮನುಷ್ಯರನ್ನ ಗೌರವಿಸಬೇಕು, ಮನುಷ್ಯರನ್ನ ನಾವು ಗೌರವಿಸಬೇಕು ಅಂತ ಹೇಳಿದ್ದಾರೆ. ಹೌದು ಇಲ್ವಾ? ನೀವು ಹಾಗಾದ್ರೆ ಬಸವಣ್ಣ ಅವರು ಫಾಲೋವರ್ ಅಲ್ಲ ನೀವು. ಅವ್ರ ಸಿದ್ಧಾಂತಗಳು ನಿಮಗೆ ಇಷ್ಟ ಇಲ್ಲ. ತತ್ವ ಸಿದ್ಧಾಂತ ಏನೂ ಇಲ್ಲ ಬಸವಣ್ಣ ಅವ್ರದ್ದು. ಅವೆಲ್ಲ ವೇಸ್ಟು ನಿಮಗೆ. ನಿಮ್ದೇ ನಾನೇ ಆಯ್ತು. SS ಮಲ್ಲಿಕಾರ್ಜುನ್ ಅವರೇ, ನೋಡಿ, ಕಾದ್ ನೋಡಿ.
ಈ ಎಲೆಕ್ಷನ್ ನಲ್ಲಿ ನಿಮಗೆ ಪಾಠ ಕಳಿಸಲಿಲ್ಲ ಅಂದ್ರೆ ದಾವಣಗೆರೆ ಜನತೆ ನಿಮ್ಗೆ ನಾನು ಹೇಳ್ತೀನಿ, ನೀವು ಜಮೀರ್ ಅಹಮದ್ ಖಾನ್ ಅವರು ಬರೀ ಕರ್ನಾಟಕ ರಾಜ್ಯಕ್ಕೆ ಸ್ಟಾರ್ ಕ್ಯಾಂಪೇನರ್ ಅಲ್ಲ, ಈಸ್ ನ್ಯಾಷನಲ್ ಲೆವೆಲ್ ಸ್ಟಾರ್ ಕ್ಯಾಂಪೇನರ್ ಅವರು, ಆಲ್ ಇಂಡಿಯಾ ಸ್ಟಾರ್ ಕ್ಯಾಂಪೇನರ್ ಅವರು. ಆಲ್ ಇಂಡಿಯಾ ಅಂದ್ರೆ ಗೊತ್ತಾ ಎಷ್ಟು ಸ್ಟೇಟ್ ಇದೆ? ಆ ಎಲ್ಲಾ ಸ್ಟೇಟ್ಗೆ ಕಾಶ್ಮೀರ್, ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಅಂತವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಮತ್ತೆ ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. ಈಗ ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ, ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗ್ಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬಳಸಿ ಹೋಗ್ತೀವಿ. ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಜಮೀರ್ ಅಹಮದ್ ಅವ್ರ ಬಗ್ಗೆ ಉದಾಹರಣೆ ಕೊಡಕ್ ಹೋದ್ರೆ 108 ಇದೆ. ಒಂದು ಹೆಚ್ಚು ಕಡಿಮೆ ನನ್ನ ಅನ್ಸಿಕೆ ಒಂದು ತಿಂಗಳು ಮಾತಾಡಿದ್ರೇನು ಅದು ಕಡಿಮೆನೆ. ತೆಲಂಗಾಣ ಅಲ್ಲಿ ಸರ್ಕಾರ ಇತ್ತಂದ್ರಿ, ಯಾವ ಸರ್ಕಾರ ಇದ್ದಿದ್ದು? KCR ಅವ್ರದ್ದು. TRS ಪಾರ್ಟಿ ಇದ್ದಿದ್ದು, BRS TRS. ಅಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಾಗಿ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಅಲ್ಲಿ ಈಗ ಫಾರ್ಮ್ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಫಾರ್ಮ್ ಆಗಕ್ಕೆ ಕಾರಣ ಯಾರು? ಇದೇ ಜಮೀರ್ ಅಹಮದ್ ಅವರು. ಅವ್ರು ಸ್ಟಾರ್ ಕ್ಯಾಂಪೇನರ್ ಆಗಿ ಲೋಕ ಪ್ರಚಾರ ಮಾಡಿದ್ರು. ಅವರು ಯಾವ ರೀತಿ, ಈಸ್ ಜಸ್ಟ್ ನಾಟ್ ಎ ಲೀಡರ್, ಈಸ್ ಜಸ್ಟ್ ನಾಟ್ ಎ ಪೊಲಿಟಿಷಿಯನ್, ಈಸ್ ಜಸ್ಟ್ ನಾಟ್ ಎ MLA, ಈಸ್ ಜಸ್ಟ್ ನಾಟ್ ಎ ಮಿನಿಸ್ಟರ್, ಈಸ್ ಎ ರಿಯಲ್ ಹ್ಯೂಮನ್ ಬೀಯಿಂಗ್ ರೀ. ಬಹಳ ದೊಡ್ಡ ಮನಸ್ಸಿದೆ ಅವ್ರದ್ದು, ಡೌನ್ ಟು ಅರ್ತ್ ಪರ್ಸನಾಲಿಟಿ ರೀ ಅವರು. ನಿಮಗೆ ಅವ್ರ ದೋಸ್ತಿ ಆಗಿಲ್ಲ ಅನ್ಸುತ್ತೆ. ನಿಮ್ಗೆ ಜಮೀರ್ ಅಹಮದ್ ಅವರು ನೇಚರ್ ಏನು, ಅವ್ರ ಹಾರ್ಟ್ ಏನು, ಅವ್ರು ಯಾವ ರೀತಿ ಜನರ ಹತ್ರ ನಡ್ಕೊಂತಾರೆ ರೀ. ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದವ್ರು ಇದ್ದಾರೆ ಗೊತ್ತಾ ನಿಮ್ಗೆ? ಒಕ್ಕಲಿಗಸ್ ಇದ್ದಾರೆ, ದಲಿತರು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸಲ್ಮಾನ್ ಸಮುದಾಯದವರೇ, ಆಮೇಲೆ ನಿಮ್ಮ ಲಿಂಗಾಯತರು ಕೂಡ ಸ್ವಲ್ಪ ಇದ್ದಾರೆ. ಎಲ್ಲಾ ಜಾತಿ ವರ್ಗದವರು ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಅವರು ಒಂದು ಮೆಸೇಜ್ ಬಡಗಿದ್ದಾರೆ ಈ ಚಾಮರಾಜಪೇಟೆ ಕ್ಷೇತ್ರದಲ್ಲಿ. ಆ ಕಾರಣಕ್ಕೆ ಚಾಮರಾಜಪೇಟೆ ಕ್ಷೇತ್ರ ಜನತೆ ಬರೀ ಮುಸಲ್ಮಾನರಲ್ಲ, ಎಲ್ಲಾ ಜಾತಿಯವರವರಿಗೆ ಗೆಲ್ಲಿಸಿ ಕಳಿಸಿರೋದು ವಿಧಾನಸಭೆಗೆ. ಗೊತ್ತಾ ನಿಮ್ಗೆ? ಅಷ್ಟಕ್ಕೂ ಸೀಮಿತ ಇಲ್ಲ ಜಮೀರ್ ಅಹಮದ್ ಅವರು. ತೆಲಂಗಾಣ ಅಲ್ಲಿ ಹೋಗಿ ಗೆಲ್ಸ್ಕೊಂಡು ಬಂದ್ರು, ಅಲ್ಲಿ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ. ಮತ್ತೆ ಕೇರಳದಲ್ಲಿ ಹೋದ್ರು, ಕೇರಳ ಅಲ್ಲಿ ಪ್ರಚಾರ ಮಾಡಿದ್ರು, ಕೇರಳ ಅಲ್ಲಿ ಸೀಟ್ ಗೆಲ್ತು. ಇಡೀ ದೇಶದಲ್ಲಿ ಅವರು ಒಂದು ಸ್ಟಾರ್ ಕ್ಯಾಂಪೇನರ್ ರೀ ಅವರು. ಕೇರಳ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ, ಅಲ್ಲಿ ಹೋಗಿ ಅವರು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದಾರೆ ಆಸ್ ಎ ಸ್ಟಾರ್ ಕ್ಯಾಂಪೇನರ್. ಎಲ್ಲನ ಹೋಗ್ಲಿ, ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಯಾರಿಗಾನ ಕಳಿಸ್ಕೊಡಿ ಅಂತ ನಿಮ್ಮ ನಾಯಕರು, ನಿಮ್ಮ ನಾಯಕತ್ವದಲ್ಲಿ, ನಿಮ್ಮ ಲೀಡರ್ಶಿಪ್ ಅಲ್ಲಿ ರಾಹುಲ್ ಗಾಂಧಿ ಅವರ, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವ್ರ ಲೀಡರ್ಶಿಪ್ ಅಲ್ಲಿ ಯಾರಿಗಾನ ಕಳಿಸ್ಕೊಡಿ ಅಂತ ಯಾರಾದ್ರೂ ಕೇಳಿದ್ರೆ ಅದು ಏಕೈಕ ನಾಯಕ ಜಮೀರ್ ಅಹಮದ್ ಖಾನ್ ಅವ್ರನ್ನೇ ಕಳಿಸಿ ಅಂತಾರೆ ಎಲ್ಲರೂ. ಸುಮ್ಮನೆ ಹೇಳ್ಬಿಡ್ತಾರನ್ರಿ. ಅಂಥವ್ರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ. ಎಷ್ಟು ನಿಮ್ಗೆ ದುರಂಕಾರ, ಅಹಂಕಾರ. ನಿಮ್ಗೆ ಅಹಂಕಾರ ಜನತೆ, ದಾವಣಗೆರೆ ಜನತೆ ಬಿಡಿಸಿಲ್ಲ ಅಂದ್ರೆ ನೀವು ಬರ್ದಿಟ್ಕೊಳ್ಳಿ. ನೀವು ಮಾಡಿದ್ದು ಸರಿಗಿಲ್ಲ. ಯು ಹ್ಯಾವ್ ಟು ಪೇ ಫಾರ್ ದಿಸ್ ಅಂಡ್ ಯು ವಿಲ್ ಪೇ. ವೇಟ್ ಫಾರ್ ದಾವಣಗೆರೆ ಎಲೆಕ್ಷನ್ಸ್ ರಿಸಲ್ಟ್ಸ್, ನಿಮಗೆ ಗೊತ್ತಾಗುತ್ತೆ.